ಜೊತೆಗೆ ದಯವಿಟ್ಟು ಈ ಥರ ಯಾವ್ದಾರ ಮೆಸೇಜ್ ಬಂದಾಗ ಒಂದು 10 ಸತಿ ಫೋನ್ ಮಾಡಿ ಎಂಥ ಅನಿವಾರ್ಯ ಇದ್ದರೂ ಕೂಡ ಪಕ್ಕದಲ್ಲಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ದುಡ್ಡು ಕಳಿಸಿ. ಯಾಕಂದ್ರೆ ನೋಡಿ ಎಷ್ಟು ಟ್ರಿಕ್ಸ್ ಅಂದರೆ ಅದು ನಿಮ್ಮ ಫೋನೇ ರೀಚ್ ಆಗಲ್ಲ. ಅವಾಗ ಏನನ್ಸುತ್ತೆ ನಿಮಗೆ, ಪಾಪ ಏನೋ ಪ್ರಾಬ್ಲಮ್ ಇರ್ಬೋದು, ಫೋನ್ ವರ್ಕ್ ಆಗ್ತಿಲ್ಲೇನೋ ಅಂದ್ಬಿಟ್ಟು ಇಲ್ಲ ಫೋನ್ಗೂ ಸಿಕ್ಕಿಲ್ಲ. ಮೊಬೈಲ್ ವರ್ಕ್ ಆಗ್ತದೆ, ಮೊಬೈಲ್ ವರ್ಕ್ ಆಗಿದ್ರೆ ಮೊಬೈಲ್ ಮಾಡ್ಬೋದಾಗಿದೆ ಅದು ಯಾರು ಯೋಚನೆ ಮಾಡಿಲ್ಲ. ಇಲ್ಲ ಫೋನ್ ನಾವೇನು ಫಿಟ್ ಮಾಡೋದು ಏನಿಲ್ಲ, ಇಲ್ಲ ಬಂದೇ ಇಲ್ಲ ನಮಗೆ. ಸರ್ ಜೊತೆಗೆ ಈ ಬರ್ಡೇಗೆ 4 ಸಿನಿಮಾ ಈಸಿ ಆಗಿದೆ, ಜೊತೆಗೆ ಕಂಪ್ಲೀಟ್ ಈಸಿ ಆಗಿದ್ರೆ ಸರ್ ನೀವು ಆ ಬಗ್ಗೆ ಏನು ಹೇಳ್ತೀರಿ? 4 ಸಿನಿಮಾಗಳು ಈಗ ಗೊತ್ತಿಲ್ಲ. ತೆಲುಗುದೊಂದು ಒಳ್ಳೆ ತುಂಬ ಬರ್ತಾ ಇರೋದು ಕಥೆಗಳು, ಅಂದರೆ ತುಂಬ ಇಷ್ಟ ಆಗೋದು ಕೆಲವು ಆಂಧ್ರ ಕಿಂಗ್ ಅಂತ ಒಂದು ಸಿನಿಮಾ, ಆಂಧ್ರ ಕಿಂಗ್ ತಾಲೂಕಾ ಅಂತ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಕತೆ, ಇಲ್ಲಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಸೊ ಅದನ್ನು ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ನಿಮ್ಗೆ ಗೊತ್ತಿರೋಂಗೆ ಇವತ್ತು ಭಾರ್ಗವ ಒಂದು 45, ಆಮೇಲೆ ನೆಕ್ಸ್ಟ್ ಕರ್ವಾಡ ಎಲ್ಲ ನಡೀತಾ ಇದೆ, ಅನೌನ್ಸ್ ಮಾಡಬೇಕು ಸರ್. ಜೊತೆಗೆ ನೀವು ಪ್ರದರ್ಶನದಲ್ಲಿ ಸ್ಟೇ ಆಗಿದೆ, ಒಂದು ಬರ್ತಡೇ ಅಂತ ಬಂದು ಸೊ ಈ ಮನೆ ಎಮೋಷನ್ ಬಗ್ಗೆ ಎಷ್ಟೋ ವರ್ಷಗಳಿಂದ ಫಸ್ಟ್ ಮನೆ ಕಟ್ಟಿದ್ದು ನಾವು ಮನೆ ಇದು. ಸೊ ಇದರಲ್ಲಿ ಎಮೋಷನ್ ಎಷ್ಟೋ ಬರ್ತ್ಡೇಗಳು ಇಲ್ಲಿ ಮಾಡಿದ್ದೀವಿ, ಫ್ಯಾನ್ಸೇ ಒಪ್ಪಲ್ಲ ಇಲ್ಲೇ ಮಾಡಬೇಕು ಅಂತ. ಸೊ ಅವರು ಡೈರೆಕ್ಟ್ ಮಾಡೋದು ಒಂದೇ ಇವಾಗೆಲ್ಲ ಮಾಡಿದ್ರು ನೋಡಿದ್ರೆ ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ, ಹಾಕಿ ಕೈಲಿ ಹಿಡ್ಕೊಳ್ಳಿ, ನಾನು ಹೇಳ್ತೀನಿ ಅವಾಗ ಮಾಡಬೇಕು ಅಂತ. ಅವ್ರು ಡೈರೆಕ್ಟ್ ಮಾಡ್ತಿದ್ದು ನಾವು ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ. ತುಂಬ ದೊಡ್ಡ ಡ್ರೀಮ್ಸ್ ಇರುತ್ತೆ ಸರ್. ಅಂದರೆ ನೀವು ಕಷ್ಟಪಟ್ಟು ಬಂದಿದ್ದೀವಿ, ಈ ಮನೆ ಕನಸು ಬಗ್ಗೆ ಹೇಳೋದಾಗುತ್ತೆ ಬಂದಾಗ ಇಲ್ಲ, ಅದು ಮತ್ತೆ ಫಿಲಾಸಫಿ ಆಗ್ಬಿಡುತ್ತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಅದ್ರೇನು ಕನಸು ಕಂಡಿಲ್ಲ, ಕೆಲಸ ಮಾಡ್ತಾ ಹೋಗ್ತಾ ಇದ್ದಿಲ್ಲ. ಆಯ್ತು ಇಟ್ ಹ್ಯಾಪನ್ಸ್ ಅಂತಾರಲ್ಲ, ಡ್ರೀಮ್ ಮಾಡಿಲ್ಲ ಈ ಥರ ಕಾರ್ ತೊಗೋಬೇಕು, ಈ ಥರ ಮನೆ ತೊಗೊಬೇಕು, ಆ ಥರ ಎಲ್ಲ ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ. ಅದು ಈ ಥರ ಬಿಡಲ್ಲ ನೋಡಿ, ಟೈಮಿಂಗ್ ನೋಡಿ, ಜೀವನ ಚಕ್ರ ಇದೆ. ಜೀವನ ಚಕ್ರ ಅಂದರೆ ಈಗ ರಾಜಕೀಯ ವಿಚಾರವಾಗಿ ಕೂಡ ಮಾತಾಡ್ತಾ ಇದ್ದೀವಿ, ವ್ಯವಸ್ಥೆ ಬದಲಾಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಪ್ರಜಾಕೀಯದ ಅಭಿಮಾನಿಗಳು ಏನು ನಿಲುವು ಎಲೆಕ್ಷನ್? ನನಗೆ 4-5 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ದೀನಿ, ಎಲ್ರಿಗೂ ಗೊತ್ತಾಗಿದೆ. ಅದು ಅದ್ರ ಮೇಲೆ ಸಿನಿಮಾಗಳು ಮಾಡ್ತಿದ್ದಾರೆ, ಎಲ್ರಿಗೂ ಕರೆಕ್ಟ್ ಅನ್ನಿಸ್ತಾ ಇದೆ. ಅದು ಈಗ ಗೊತ್ತಿಲ್ಲ, ಅವ್ರು ತಗೊಬೇಕು. ನೀವೆಲ್ಲ ಯಂಗ್ಸ್ಟರ್ಸು ಎಸ್ ಇದು ಬೇಕು ಅಂತ ಅನ್ಬೇಕು. ಎಲೆಕ್ಷನ್ ಬಂದಾಗ ಬೇರೆ ಥರ ಮಾತಾಡ್ತೀರಾ ನೀವು, ಪ್ರಜಾಕೀಯ ಮಾತಾಡೋದು ಏನಿಲ್ಲ. ಅದೇ ಸ್ವಲ್ಪ ಈಗೆಲ್ಲರಿಗೂ ನನಗನ್ಸೋ ಪ್ರಕಾರ ಮುಂದೆ ಅದು ಅನಿವಾರ್ಯ ಆಗ್ಬಿಡುತ್ತೆ ಅನ್ಸುತ್ತೆ. ಅದು ಇವಾಗ ನಾನು ಹೇಳ್ತಿರೋದು ನಿಮ್ಗೆ ಒಂಥರ ಫಸ್ಟ್ ಹೇಳಿದಾಗ ಅದು ಸಾಧ್ಯ ಅನ್ಸಿರ್ಬೋದು, ಬಟ್ ಹೋಗ್ತಾ ಅದು ಒಳ್ಳೆಬೇಕಾಗುತ್ತೆ ಅಲ್ವಾ. ಫ್ಯಾನ್ಸೇ ವಿಷ್ಣು ಸರ್ನ ಕ್ರಿಯೇಟ್ ಮಾಡಿದ್ದಾರೆ, ಎಲ್ಲ ಸ್ಟಾರ್ನ ಕ್ರಿಯೇಟ್ ಮಾಡಿದ್ದಾರೆ. ಅವ್ರದ್ದು ಅಲ್ಟಿಮೇಟ್ ಡಿಸಿಷನ್ ಆಗುತ್ತೆ. ಅವ್ರು ಬೇಕು ಅಂದರೆ ಎಲ್ಲಿ ಬೇಕಾದ್ರೂ ಮಾಡಬೇಕು. ಸೊ ಆ ಥರ ಫ್ಯಾನ್ಸ್ ಇಷ್ಟಪಡ್ತಾರೆ ಬೆಂಗಳೂರಲ್ಲಿ ಇರಬೇಕು ಅಂತ. ಸೊ ಅವರು ಬಯಸಿದ್ರೆ ಅದಾಗಬೇಕು ಅಂತೇಳಿ ಫ್ಯಾಮಿಲಿ ಬಯಸಿದ ಮೈಸೂರಲ್ಲಿ ಆಗಿದೆ. ಸೊ ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ, ನಿಮ್ಮೆಲ್ಲರ ಹೃದಯದಲ್ಲೂ ಇದ್ದಾರೆ. ಕಟ್ತಾರೆ, ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಚಿರಂಜೀವಿಗಳು ಅಲ್ವಾ. ಎಲ್ಲ ಇದೆ, ಅಸೋಸಿಯೇಷನ್ ಇದೆ, ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಇದೆ, ಚೇಂಬರ್ ಅಂತ ಇದೆ, ನಿರ್ದೇಶಕರ ಸಂಘ ಇದೆ, ಇದೆ. ಪ್ರಾಪರಾಗಿ ಹೋಗ್ಬೇಕು ಅಷ್ಟೇ. ಏನು ಹೇಳಿ, ಕೆಲವು ಜೊತೆ ಏನಾಗುತ್ತೆ, ಸೀರಿಯಸ್ ಆಗಿ ಹೋಗಲ್ಲ ಆ ವಿಷಯಗಳು. ಹೋಗ್ಬೇಕು, ಪ್ರತಿಯೊಂದು ಸಂಘಟನೆಗಳು ಸ್ವಲ್ಪ ಏನೋ ಚಟುವಟಿಕೆಗಳು ಚೆನ್ನಾಗಿ ಮಾಡ್ತೀವಿ. ನಾವು ಸೇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ. ನಮ್ಮಲ್ಲಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಹೋಗ್ತಿದ್ದೀವಿ, ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಆಗ್ತಾಯಿದೆ, ಆ ಥರ ಆಗ್ತಾಯಿದೆ. ತುಂಬ ಅನಿವಾರ್ಯ ಆದಾಗ ಸೇರ್ತಾರೆ. ನಾವು ಮಾತಾಡೋದ್ರಲ್ಲಿ ಏನು ಕಾಂಟ್ರವರ್ಸಿ ಹುಡುಕಲ್ಲ. ನಾವು ಭಾಳ ಹುಷಾರಾಗಿ ಮಾತಾಡ್ತೀವಿ ಕ್ಯಾಮ್ರಾ ಬಂದಾಗ. ನಾನು ಹೇಳಿದ್ದೆ ಗೊತ್ತಾ, ರಿಯಲ್ಲಾಗಿ ನಾನು ಏನು ಹೇಳಿ, ಕ್ಯಾಮ್ರಾ ಮುಂದೆ ಬಂದಾಗ ನಾನು ರಿಯಲ್ ಆಗ್ಬಿಡ್ತೀನಿ, ಕ್ಯಾಮ್ರಾಯಿಂದ ಆಚೆ ಹೋದಾಗ ಆ್ಯಕ್ಟ್ ಮಾಡ್ತೀನಿ. ಬಟ್ ಇಲ್ಲಿ ನಿಮ್ಮ ಹತ್ರ ಮಾತ್ರ ಭಾಳ ಹುಷಾರಾಗಿ ಕೇಳ್ತಾ ಇರ್ತೀರ, ಸರ್ ಅದೇನು ಸರ್, ಇದೇನು ಸರ್. ಇಲ್ಲ
ಕ್ಯಾಲ್ಕುಲೇಷನ್